ವೆಲ್ಕಮ್ ಟು ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2025ರ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ವರ್ಗವಾರು ಅಭ್ಯರ್ಥಿಗಳಿಗೆ ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ಏನಾದರೂ ಬದಲಾವಣೆಗಳಿದೆಯಾ, ಹಾಗೆ ದಾಖಲಾತಿ ಪರಿಶೀಲನೆಗೆ ಸಂಬಂಧಿಸಿದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅನ್ನ ನಾನು ಇಲ್ಲಿ ಹೇಳ್ತಿರುವಂತದ್ದು ಸ್ನೇಹಿತರೆ. ನೋಡಿ, ಇಲ್ಲಿ ಯುಜಿಸಿ ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನು ಆಧರಿಸಿ ಈಗ ಮೆರಿಟ್ ಅನ್ನ ತಯಾರಿಸಿದ್ದೀವಿ ಅಂತ ಹೇಳಿದ್ದಾರೆ ಕೆ ಅವರು. ಜೊತೆಗೆ ಇಲ್ಲಿ ಕೆಸೆಟ್ 2025 ಫಲಿತಾಂಶ ಗಣನೆಗೆ ಹಂತಗಳು ಯಾವ ರೀತಿಯಾಗಿ ನಿಮ್ಮ ಒಂದು ಎಲಿಜಿಬಲ್ ಮಾರ್ಕ್ಸ್ ಅನ್ನ ಇಲ್ಲಿ ತಗೊಂತಾರೆ, ಆ ಒಂದು 3 ಸ್ಟೆಪ್ ಅನ್ನ ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಇಲ್ಲಿ ಮೊದಲನೇ ಸ್ಟೆಪ್ ಅಲ್ಲಿ 2 ಪತ್ರಿಕೆಗಳಿಗೆ ಅಂದ್ರೆ ಪೇಪರ್ 1 ಪೇಪರ್ 2ರಲ್ಲಿ ಹಾಜರಾದ ಒಟ್ಟು ಅಭ್ಯರ್ಥಿಗಳ 6% ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಇಲ್ಲಿ ಆಯ್ಕೆ ಮಾಡ್ಕೊಂತೀವಿ ಅಂತ ಹೇಳಿದರೆ ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸ್ನೇಹಿತರೆ, ನೋಡಿ, ಹಂತ ಅಂದ್ರೆ ಸ್ಟೆಪ್ 1ರಲ್ಲಿ ಈಗ ಲಭ್ಯವಾದ ಒಟ್ಟು ಸ್ಲಾಟ್ ಗಳನ್ನ ಅಂದ್ರೆ ವರ್ಗವಾರು ಮತ್ತು ವಿಷಯವಾರು ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಿಬೇಡಿ. ನೋಡಿ, ಇಲ್ಲಿ ಈಗ SC ಯಲ್ಲಿ 3 ರೀತಿಯಾಗಿ ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಅಂದ್ರೆ SC A, B, C ಇದರಲ್ಲಿರ್ತಕ್ಕ ವರ್ಗಗಳನ್ನ ಆಧರಿಸಿ ಮತ್ತು ವಿಷಯವಾರು ವಿಂಗಡಿಸಿ 2 ಪತ್ರಿಕೆಗಳ ಒಟ್ಟು ಅಂಕಗಳನ್ನ ಆಧರಿಸಿ ಇಲ್ಲಿ ಮೆರಿಟ್ ಅನ್ನ ತಯಾರಿಸುತ್ತಾರೆ. ಇಲ್ಲಿ KE ಅವರು ಈ ರೀತಿಯಾಗಿ ನಿಮ್ಗೆ ಅರ್ಥವನ್ನ ಮಾಡಿಸಿದ್ದಾರೆ. ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನಷ್ಟು ಸರಳವಾಗಿ ಹೇಳೋದಾದ್ರೆ ಒಟ್ಟು ಸ್ಲಾಟ್ ಗಳನ್ನ ಮೆರಿಟ್ ಪಟ್ಟಿಯಲ್ಲಿ ತಯಾರಿಸಲಾಗುತ್ತದೆ ಅಂತ KE ಅವರು ಹೀಗೆ ಹೇಳಿದ್ದಾರೆ. ಸ್ಟೆಪ್ 1 ಹಂತ 1ರಲ್ಲಿ ಈಗ ತಿಳಿಸಿದ ಹಾಗೆ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಒಟ್ಟು ಅಭ್ಯರ್ಥಿಗಳು 6% ಅಷ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಇಲ್ಲಿ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ ಗಳನ್ನ ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ 2 ಪತ್ರಿಕೆಗಳ ಒಟ್ಟು ಅಂಕಗಳನ್ನ ಆಧರಿಸಿ ಮೆರಿಟ್ ಅನ್ನ ತಯಾರಿಸುತ್ತೇವೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಹಂತ 1 ಮತ್ತು ಹಂತ 2 ನೀವು ಹೀಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫೈನಲ್ ಸ್ಟೆಪ್ ಹಂತ 3ರಲ್ಲಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ನೋಡಿ, ಇಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು 2 ಪತ್ರಿಕೆಗಳಿಗೂ ಹಾಜರಾಗಬೇಕು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಅವರು ಒಟ್ಟು ಅಂಕಗಳಲ್ಲಿ ಕನಿಷ್ಠ 40% ಅಂದ್ರೆ 300 ಅಂಕಗಳಿಗೆ 120 ಅಂಕಗಳು ಗಳಿಸಲೇಬೇಕು. ಹಾಗೆ ಮೀಸಲಾತಿ ವರ್ಗಗಳು ನೋಡಿ, ಇದರಲ್ಲಿ SC ಅದರಲ್ಲಿ A, B, C SCಯಲ್ಲಿ 3 ವರ್ಗಗಳಾಗಿ ವಿಂಗಡಿಸಿರುವಂತದ್ದು. ಓಕೆನಾ. ನೆಕ್ಸ್ಟ್ ST ಕ್ಯಾಟಗರಿ 1, 2A, 2B, 3A, 3B, PWD ತೃತೀಯ ಲಿಂಗದ ಅಭ್ಯರ್ಥಿಗಳು ಅಂದ್ರೆ ಟ್ರಾನ್ಸ್ಜೆಂಡರ್ ಈ ವರ್ಗದ ಅಭ್ಯರ್ಥಿಗಳು ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂದ್ರೆ 300 ಅಂಕಗಳಿಗೆ 105 ಅಂಕಗಳು ಗಳಿಸಲೇಬೇಕು. ಇದು ಅರ್ಹತೆ ಪಡೆಯಲು. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಮಿನಿಮಮ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅಂತ ಇಲ್ಲಿ ಏನ್ ಹೇಳಿದರೆ ಅರ್ಹತೆ ಪಡಲಿಕ್ಕೆ ಇದಕ್ಕಿಂತ ಹೆಚ್ಚು ಮಾರ್ಕ್ಸ್ ಇದ್ದಲ್ಲಿ ಅದು ಕಟ್ ಆಫ್ಗೆ ತಗೊಳ್ತಾರೆ. ಇದು ನಿಮ್ಗೆ ತಿಳಿದಿರ್ಲಿ. ಓಕೆನಾ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಅದನ್ನ ಇಲ್ಲಿ ಒಂದಷ್ಟು ನೋಡ್ತಾ ಹೋಗೋಣ. ಜೊತೆಗೆ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಒಂದಷ್ಟು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ಮೊದಲನೇದಾಗಿ ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳು ಏನಿದೆ ಇಲ್ಲಿ ಒಂದಷ್ಟು ಕ್ಲಾರಿಟಿ ಇಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ಸ್ಲಾಟ್ಗಳನ್ನ ವಿಂಗಡಿಸುವಾಗ ಅಂದ್ರೆ ಅಭ್ಯರ್ಥಿಗಳ ವರ್ಗವಾರು ಬಂದಂತಹ ಅಂಕದ ಭಿನ್ನರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ, ನೋಡಿ, ಭಿನ್ನರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ಒಂದು ಸ್ಲಾಟ್ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ಅಭ್ಯರ್ಥಿಗಳು ತೆಗೆದುಕೊಂಡಂತಹ ಅಂಕದ ಒಂದು ಭಿನ್ನರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ಒಂದು ಸ್ಲಾಟ್ ಎಂದು ಪರಿಗಣಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ. ಹಾಗೆ 1ಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಅಂದ್ರೆ ಸಮೀಪದ ಒಂದು ಪೂರ್ಣಾಂಕವನ್ನ ಇದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲಿ ತಿಳಿಸಿರುವಂತೆ UGC ಒಂದು ಮಾರ್ಗಸೂಚಿಗಳ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ವಿಷಯದಲ್ಲಿ ವರ್ಗದಲ್ಲಿ ಕಟ್ ಆಫ್ ಶೇಕಡವಾರು ಅಂಕ ಪಡೆದ ಇವರು ಎಲ್ಲರೂ ಸಹ ಆಯ್ಕೆ ಆಗಿರ್ತಾರೆ. ಇವರು ಕ್ವಾಲಿಫೈಡ್ ಆಗಿರ್ತಾರೆ. ಕೆಸೆಟ್ ಅವಾರ್ಡಿಂಗ್ ಇವ್ರಿಗೆ ಆಗುತ್ತೆ. ಓಕೆನಾ. ನೋಡಿ, ಇಲ್ಲಿ ಅವರ ಒಂದು ಸ್ಲಾಟ್ ಸಂಖ್ಯೆಯನ್ನ ಮೀರಿದರೂ ಸಹ ಅಂತ ಅವನು ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಅಬ್ಸರ್ವ್ ಮಾಡಿ, 1,21,052 ಅಭ್ಯರ್ಥಿಗಳ ಮೇಲೆ 6% ನಿಯಮದ ಪ್ರಕಾರ ಲಭ್ಯವಾಗಬೇಕಾದ ಸ್ಲಾಟ್ಗಳು ನೋಡಿ 7,263 ಆಗಿದ್ದು, ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು 8,383 ಅಭ್ಯರ್ಥಿಗಳು ಈಗ ಅರ್ಹತೆಯಾಗಿದ್ದಾರೆ. ಯಾವುದೋ ಸ್ಲಾಟ್ ವಿಂಗಡಣೆಯ ಕುರಿತು ವಿಶೇಷ ಸೂಚನೆಗಳಲ್ಲಿ ತಿಳಿಸಿರುವ ಹಾಗೆ ಇದರ ಅನ್ವಯದಂತೆ ಈಗ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು 8,383 ಅಭ್ಯರ್ಥಿಗಳು. ಸ್ನೇಹಿತರೆ, ನಾನು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದಷ್ಟೇ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇರುವಂತದ್ದು. ನೋಡಿ, ಹಾಗೆ ಇಲ್ಲಿ ಹೇಳಿರುವಂತೆ ಅಭ್ಯರ್ಥಿಗಳು ಅರ್ಜಿಯ ಒಂದು ಸಮಯದಲ್ಲಿ
ಘೋಷಿಸಿದ ವರ್ಗದ ಆಧಾರದ ಮೇಲೆ ಸ್ಲಾಟ್ ವಿಂಗಡಿಸಲಾಗಿರುವ ಒಂದು ಕಾರಣ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಇಲ್ಲಿ ವರ್ಗ ಬದಲಾವಣೆ ಪರಿಗಣಿಸುವುದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದು ನಿಮಗೆ ತಿಳಿದಿರಲಿ. ಆದ್ದರಿಂದ ಮುಖ್ಯ ಸೂಚನೆಗಳಲ್ಲಿ ತಿಳಿಸಿರುವಂತೆ ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು, ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸೆಟ್ 2025 ಅಧಿಸೂಚನೆ ಪ್ರಕಾರ ನಡೆಯುತ್ತೆ. ಅರ್ಜಿ ಪ್ರಕ್ರಿಯೆಯಲ್ಲಿ ಅರ್ಜಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಸರಿಯೊಂದಿಗೆ ಕೆಇಎ ಹೊಣೆಗಾರರಲ್ಲ. ಏನಾದರೂ ಮಿಸ್ಟೇಕ್ ಇದರಲ್ಲಿ ಕೆಇಎ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕೆಸೆಟ್ ಈಗ 2025 ಒಂದು ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದು ಕೆಇಎ ಜವಾಬ್ದಾರಿ ಸಮೀಪವಾಗಿದೆ. ಅರ್ಹತಾ ಪ್ರಮಾಣ ಪತ್ರವನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಶೀಘ್ರದಲ್ಲೇ ನೀಡಲಾಗುವುದು ಎಂಬ ಮಾಹಿತಿಯನ್ನು ತಿಳಿಸಿರುವಂತದ್ದು ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ 2025 ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನು ಯುಜಿಸಿ ಮಾರ್ಗಸೂಚಿಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರವಾಗಿ ಪ್ರಕಟಿಸಿದೆ ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಾ ಇದೇ ತರದ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಇನ್ ಮೋಷನ್ಗೆ ಸೆಲೆಕ್ಟ್ ಮಾಡಿ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್.